ವೇದಿಕೆಯಲ್ಲಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಏನೋ ಕ್ರಾಂತಿ ಚಪ್ಪಾಳ ಬರ್ತೀವಿ. ಧನ್ಯವಾದಗಳು. ಹಾಗಾದ್ರೆ ಈ ಒಂದು ವೇದಿಕೆಗೆ ನಿಮಗೋಸ್ಕರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಡೈಲಾಗ್ ಮೇಡಮ್. ಒಂದೇ ಒಂದು ಡೈಲಾಗ್, ಪುನೀತ್ ರಾಜ್ಕುಮಾರ್ ಡೈಲಾಗ್. ಓಕೆ, ಏನ್ ನೋಡ್ತಾ ಇದ್ಯಾ, ಏನ್ ನೋಡ್ತಾ ಇದ್ಯಾ, ಆಗ್ಬಿಟ್ಟು ನಂಗೆ ಏನ್ ಭಾಷೆ ಮಾತಾಡ್ತಾ ಇದ್ಯಾ? ಕನ್ನಡ ಬೋಲ್, ಕನ್ನಡ ಬರಲ್ವಾ? ಕಲ್ಕಂಡ್ ಮಾತಾಡ. ನಾನು ಯಾರು ಗೊತ್ತಾ? ಮುತ್ತು ಈ ಮುತ್ತು ಕೊಡ್ತಾ ಇದ್ರ ಸುಮ್ಮನೆ ತಾಕತ್ತಿರ್ಬೇಕಷ್ಟೇ. ಚಿಕ್ಕದಾದಂಥ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯರು ಕೂಡ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಶಾಲೆಯ ಕೆಲವೊಂದು ಮನವಿಯನ್ನು ಇರುತ್ತದೆ. ಆ ಮನವಿ ಪತ್ರವನ್ನು ಓದಲಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತಹ ಶ್ರೀಮತಿ ಗೀತಾಂಜಲಿ. ಮಾನ್ಯ ಶಾಸಕರಲ್ಲಿ ನಮ್ಮದೊಂದು ಮನವಿ. ನಮ್ಮ ಶಾಲೆಗೆ ನಮ್ಮ ಶಾಲೆಯ ಮೇಲೆ ಇಷ್ಟೊಂದು ಅಭಿಮಾನವನ್ನು ಇಟ್ಟಿರುವಂತಹ ಶಾಸಕರಿಗೆ ಅನಂತ ಧನ್ಯವಾದಗಳು. ನೆರವೇರಿಸಿಕೊಡ್ತಾ ಇದ್ದಾರೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ, ಎತ್ತರೆ ಸದ್ಭವ ಸಿಗುತ್ತದೆ. ಸ್ವಾಮಿ ವಿವೇಕಾನಂದ ಪುರಸ್ಕಾರವನ್ನು ನೆರವೇರಿಸಿಕೊಡಲು ಶ್ರೀನಿವಾಸ್ ಸರ್ ಸಹ ಶಿಕ್ಷಕರು ಇವರನ್ನು ವೇದಿಕೆಗೆ ಆಹ್ವಾನಿಸಿ. Emphasizing their hard work and dedication inspired them to the contribute sterling excellence acknowledgement. ಮೂರನೇ ತರಗತಿ ಧನ್ಯಶ್ರೀ ದಿವ್ಯಾ. ನಾಲ್ಕನೇ ತರಗತಿ ಇಂಗ್ಲಿಷ್ ಮೀಡಿಯಂ ರಿತುಶ್ರೀ ಕೃತಿಕಾ. ಕನ್ನಡ ಮೀಡಿಯಂ 5ನೇ ತರಗತಿ ಸಿಂಚನ ನಿಧಾನಂ ದ್ವಿತೀಯ. 6ನೇ ತರಗತಿ ಶ್ರೇಯಸ್ ಲಾವಣ್ಯ. ಬಿ ವಿಭಾಗ ತನುಶ್ರೀ ಲಕ್ಷ್ಮಿ. 7ನೇ ತರಗತಿ ಮಾನ್ವಿ ರೂಪಾ ಸಿಂಚನ. ಈ ಕಡೆ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ದತ್ತಿ ಪುರಸ್ಕಾರ ಶ್ರೀ
ಭಾಗವಹಿಸಿದಂಥ ವಿದ್ಯಾರ್ಥಿಗೆ ಅವರು ಕೂಡ ಒಂದು ತರ ಪ್ರತಿಯೊಬ್ಬರನ್ನ ಸೇರಿಸಿ ಮಾಡಿರುವಂಥದ್ದು ಬಹಳ ಸಂತೋಷ ಆಗ್ತಾ ಇದೆ. ಒಂದು ಸರ್ಕಾರಿ ಶಾಲೆಯಲ್ಲಿ ಈ ಸಂಭ್ರಮ, ಈ ಆಚರಿಸುತ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ SDMC ಶಾಲಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ವಿಶ್ವನಾಥ್ ಅವರು, ಎಲ್ಲ ನಮ್ಮ ಸ್ನೇಹಿತರು ಅತ್ಯಂತ ಪ್ರೀತಿಯಿಂದ ಕರೆದಿದ್ರು. ಸಮಯದ ಒತ್ತಡಗಳಿಂದ ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದ ಮುಖೇನ ಶುಭವಾಗಲಿ. ಮುಂಬರುವಂಥ ಎಲ್ಲ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿ ಸ್ನೇಹಿತರು ಒಳ್ಳೆ ರೀತಿಯಲ್ಲಿ ನಿಮ್ಮ ತಂದೆ ತಾಯಂದಿರು ಹಾಕುವಂಥ ಪ್ರಯತ್ನಕ್ಕೆ ಉತ್ತಮವಾಗಿರುವಂಥ ಪ್ರತಿಕ್ರಿಯೆ ನೀಡೋ ಮುಖಾಂತರ ನೀವೆಲ್ಲ ಶ್ರೀಯುತ ಅಂಶುಮನ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಶಾಲಾ ವತಿಯಿಂದ ಪುಟ್ಟದೊಂದು ಗೌರವ ಸಮರ್ಪಣೆ, ನಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಇದೇನು ರಂಗದಲ್ಲಿರೋದು ಯಾವುದೋ ಸ್ವರ್ಗದೋ ಖಾನ? ಏನಪ್ಪ ಹೆಸರು? ಜಗನ್ ಅವರು ಕಿರುಕಾಣಿಕೆಯನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಹಾಕಿಪ್ಪ, ಬಹಳ ಸಂತೋಷ ಪಟ್ಟ. ದಯವಿಟ್ಟು ನೀನು ಚೂಸಲಾದ ಹೆಸರು ಅಭಿಮಾನಿಗಳು ಇವ್ರು ನೋಡ್ಕೊಬಿಡಿ, ಮಗನ ನೋಡ್ಬೇಡಿ, ನಿಮ್ಮನ್ನು ರಂಚೋದಕ್ಕೋಸ್ಕರ ಬಂದಿದ್ದೀನಿ. ಸ್ನೇಹಿತರು ಧನ್ಯವಾದವನ್ನು. ಆಯ್ತು, ಒಂದೇ 2 ನಿಮಿಷ ಆಯ್ತು, ಒಂದೇ ಓಕೆ ಓಕೆ, 1 ನಿಮಿಷ ಬಿಡಿ. ಈಗ ನಿಮಗೋಸ್ಕರ 2 ನೆಟ್ಟು. ಈಗ ಈ ಒಂದು ವೇದಿಕೆಗೆ ರಾಜ್ಕುಮಾರ್ ಅವರು ಬಂದಿದ್ರೆ ಯಾವ ರೀತಿ ಮಾತನಾಡ್ತಾ ಇದ್ರು, ಒಂದು ಜೋರಾದ ಚಪ್ಪಾಳೆ ರಾಜ್ಕುಮಾರ್ ಅವರಿಗೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಬಹಳ ಸಂತೋಷ. ಯಾಕೆಂದ್ರೆ ಇಷ್ಟು ಜನ ಎಲ್ಲ ಸೇರ್ಕೊಂಡ್ಬಿಡ್ತೀರಲ್ಲಪ್ಪ, ನಿಮ್ಮ ಅಭಿಮಾನ ಚಪ್ಪಾಳೆ ಜೋರಾಗಿ ಬರಬೇಕು. ನಾನು ಯಾವ ಶಾಲೆಯಲ್ಲೂ ನೋಡ್ತಾ ಇರಲಿಲ್ಲ. ಧನ್ಯವಾದ. ಇವತ್ತು ನನಗೆ ಶಾಲೆಯಲ್ಲಿ ನೋಡಿ ಬಹಳ ಸಂತೋಷ ಆಯಿತು. ನಮ್ಮ ರಂಗನಹಳ್ಳಿ ಶಾಲೆಯಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಪ್ರೈವೇಟ್ ಶಾಲೆಗಳಲ್ಲಿ ನೋಡ್ಬೋದು. ಜೋರಾದ ಚಪ್ಪಾಳೆ ಬರಲಿ. ಧನ್ಯವಾದ. ರಂಗನಹಳ್ಳಿ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ. ಏನೋ ಹಾಕಿ ಚಪ್ಪಾಳೆ ಬರ್ತೀವಿ. ಧನ್ಯವಾದಗಳು. ಹಾಗಾದ್ರೆ ಈ ಒಂದು ವೇದಿಕೆಗೆ ನಿಮಗೋಸ್ಕರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಡೈಲಾಗ್ ಮೇಡಮ್, ಒಂದೇ ಒಂದು ಡೈಲಾಗ್, ಪುನೀತ್ ರಾಜ್ಕುಮಾರ್ ಡೈಲಾಗ್. ಓಕೆ, ಏನ್ ನೋಡ್ತಾ ಇದ್ಯಾ, ಏನ್ ನೋಡ್ತಾ ಇದ್ಯಾ, ಆಗ್ಬಿಟ್ಟು ನಂಗೆ ಏನ್ ಭಾಷೆ ಮಾತಾಡ್ತಾ ಇದ್ಯಾ? ಕನ್ನಡ ಬೋಲ್, ಕನ್ನಡ ಬರಲ್ವಾ? ಕಲ್ಕಂಡ್ ಮಾತಾಡ. ನಾನು ಯಾರು ಗೊತ್ತಾ? ಮುತ್ತು. ಈ ಮುತ್ತು ಕೊಡ್ತಾ ಇದ್ರ ಸುಮ್ಮನೆ ತಾಗತ್ತಿರ್ಬೇಕಷ್ಟೇ.